ಸಮಾಜದ ಸಂಜೀವಿನಿ, ಅಖಿಲ ಭಾರತ ವೀರಶೈವ ಮಹಾಪುರುಷರಾದ ಆರಾಧ್ಯ ಗುರು ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ಪ್ರಾರ್ಥಿಸಿಕೊಂಡು ವಿಶ್ವಗುರು ಬಸವಾದಿ ಶರಣರನ್ನು ನೆನೆದು ಈ ಪುಣ್ಯಕ್ಷೇತ್ರದ ಒಡೆಯರಾದ ಬಸವರಾಜೇಂದ್ರ ಶಿವಯೋಗಿಗಳಲ್ಲಿ ಕೂಡ ಶರಣೆಂದು ಆತ್ಮೀಯರು ಸರಳ ಹೃದಯದ ಸಾಕಾರ ಮೂರ್ತಿಗಳಾದ ಮಾತೃ ಹೃದಯದ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಪಾದಕ್ಕೂ ಕೂಡ ಭಕ್ತಿಯ ನಮನಗಳನ್ನು ಅರ್ಪಿಸಿ ಇಲ್ಲಿವರೆಗೂ ಗರಗದ ಮಡಿವಾಳೇಶ್ವರ ಪುರಾಣ ಹೇಳಿರುವ ದೇವರಲ್ಲಿಯೂ ಸಂಗೀತದ ಬಳಗದವರಲ್ಲಿಯೂ ಬಸವಣ್ಣನವರಲ್ಲಿಯೂ ಆತ್ಮೀಯ ಶರಣ ಬಂಧುಗಳೇ, ಶರಣ ತಾಯಿಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೂ ಗರಗದ ಮಡಿವಾಳೇಶ್ವರ ಪುರಾಣವನ್ನು ತಾವೆಲ್ಲ ಕೇಳಿದ್ದೀರಿ. ಬಹಳ ವಿಶೇಷವಾದ ಪುರಾಣ. ಯಾಕಂದರೆ ಬಹಳಷ್ಟು ಪವಾಡಗಳಿಂದ ಕೂಡಿದ್ದು. ಅದು ಮಠದ ಜೊತೆಯಲ್ಲಿ ನಾವು ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಕಲಿಸ್ತಕ್ಕಂಥ ಪುರಾಣ ಇದು. ನಿಜವಾಗಿಯೂ ಕೂಡ ತಾವೆಲ್ಲ ಕೇಳಿದ ಪುಣ್ಯಾತ್ಮರ ಧನ್ಯರಾಗಿದ್ದೀರಿ. ಆದರೆ ಈಗಾಗಲಿಗೆ ಸಮಯ ಏನಾಗಿಲ್ಲ, ಬಹಳ ಏನಾಗಿಲ್ಲ. ಆದರೆ ಪೂಜ್ಯರಾದ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಬಿಡುಗಿಲ್ಲದೆ ಕಾರ್ಯಕ್ರಮದೊಳಗೆ ಯಾವಾಗಲೂ ತೊಡಗಿಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಈಗ ಒಂದು ತಿಂಗಳದೊಳಗನೆ ಬಹಳಷ್ಟು ಕ್ಯಾಡಿಗೆ ಒಳಗೆ ಬಹಳಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದ್ದೀರಿ, ನಾವೂ ನೋಡಿದ್ದೇವೆ. ಆದರೆ ಲಕ್ಷ್ಮೀ ನಾನು ನೋಡಿದೆ ಇಲ್ಲಿ ಪುರಾಣದೊಳಗೆ ಎಲ್ಲ ಊರೊಳಗೂ ಪುರಾಣ ಆಗ್ತಾವ, ಪುರಾಣ ಆದ ಬಳಿಕ ಲೀಲಾವಾಗ್ತಾವ. ಇಷ್ಟು ದೌಡ, ಇಷ್ಟು ರೊಕ್ಕ ಕೊಟ್ಟು ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಈ ದೇವಿ ಕವಟದ ಬಹಳಷ್ಟು ಎಷ್ಟು ಹೇಳಿದರೂ ಕೂಡ ಕಡಿಮೆ. ಯಾಕಂದರೆ ಒಮ್ಮೊಮ್ಮೆ ಒಂದೊಂದು ಲೀಲಾವಾಗಬೇಕಾದ್ರೆ ಅರ್ಧ ತಾಸಿನಕ್ಕಿಂತ ಹೆಚ್ಚಿಗೆ ಹೋಗ್ತದೆ. ಕೆಲವೊಂದು ಕಡೆ ಕೇಳಿದ್ರೆ ಅವರು 100 ರೂಪಾಯಿನ ಏರಿಸ್ತಾರೆ, 50 ರೂಪಾಯಿನ ಏರಿಸ್ತಾರೆ. ಆದರೆ ಇಲ್ಲಿ ಒಂದು 1000 ಗಂಟಲೆ, 5,000 ಗಂಟಲೆ, 10,000 ಗಂಟಲೆ ನೀವು ಏರಿಸ್ತೀರಿ ಅಂದರೆ ನಿಮಗೆ ಗೊತ್ತು. ಏನು ಗೊತ್ತು ಅಂತಂದರೆ ಇದು ಸಂಪತ್ತು ನಂದಲ್ಲ, ಇದು ಸತ್ಕಾರ್ಯಕ್ಕೆ ಹೋಗಬೇಕಾದ ಸಂಪತ್ತು, ಶಿವಬಸವ ರಾಜೇಂದ್ರ ಅಪ್ಪಗಳ ಪಾದಕ್ಕೆ ಮುಟ್ಟಬೇಕಾದ ಸಂಪತ್ತು. ಇದು ಅವರದದ, ಅವರಿಗೆ ಕೊಡಲಿಕ್ಕೆ ನನ್ನದು ಏನೂ ಅಭ್ಯಂತರವಿಲ್ಲ ಎಂಬತಕ್ಕಂಥದ್ದನ್ನು ನಿಮ್ಮನ್ನು ನೋಡಿಕೊಂಡಾಗ ನಮಗೆ ಅನಿಸ್ತು. ಯಾಕಂದರೆ ಒಬ್ಬ ಒಂದು ಆಗಿ ಹೋಗಿರ್ತಕ್ಕಂಥ ಕಥೆ, ಇದು ಕಟ್ಟು ಕಥೆ ಎಲ್ಲ, ಆಗಿ ಹೋಗಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ದೃಷ್ಟಾಂತವನ್ನು ಹೇಳಬಹುದು. ಒಂದು ಊರೊಳಗೆ, ಈ ಅಕ್ಕಲಕೋಟದಂಥ ಊರೊಳಗೆ ಒಬ್ಬ ಹಳ್ಳಿಯವ ಹೋಗಿ ಹಮಾಲಿಯನ್ನು ಮಾಡ್ತಾ ಇದ್ದ. ಆ ಹಮಾಲಿಯನ್ನು ಮಾಡುವ ಸಂದರ್ಭದೊಳಗೆ ಅವ ಅಡ್ತಿ ಅಂಗಡಿ ಒಳಗೆ ನೀವು ನೋಡಿರ್ಬೋದು, ಸಣ್ಣ ಗಾಲಿ ಇರ್ತವೆ, ಪಳಿ ಇರ್ತದೆ, ಪಟ್ಟಿ ಹಾಕ್ಕೊಂಡು ಹಿಂಗೆ ಜಕ್ಕೊಂಡು ಹೋಗ್ತಾರೆ ನೋಡ್ರಿ, ನೋಡ್ರಲ್ಲ. ಆ ಗಾಡಿಯನ್ನು ಒತ್ತಗೋತ ಮಾಲನ್ನು, ಇಲ್ಲಿದ ಮಾಲ ಅಲ್ಲಿಗೆ ಒಯ್ದು ಹಚ್ತಕ್ಕಂಥ ಕಾರ್ಯವನ್ನು, ಕಾಯಕವನ್ನು ಮಾಡ್ತಾ ಇದ್ದ. ಮಾಡುವ ಸಂದರ್ಭದೊಳಗೆ
ನಾಳೆ ಹೊತ್ತು ಹೊರಟ್ರೆ ಉಗಾದಿ ಅಮಾಸಿ, ಅವಾಗ ಹಬ್ಬಕ್ಕಂತ ತಿಳ್ಕೊಂಡು ಬೇಳೆ ಬೆಲ್ಲ ಅರಿವಿಯನ್ನು ತಗೋಬೇಕಾಗಿತ್ತು. ಅಮಾಸಿಗಿಂತ ಮೊದಲನೇ ದಿವಸ ಅವನಿಗೆ ಕೂಲಿನೇ ಹೆಚ್ಚಿಗೆ ಆಗಲಿಲ್ಲ. ಮುಂಜಾನೆಯಿಂದ ಹಿಡ್ಕೊಂಡು ಬಲೆ ಅಂದರೂ 10 ರೂಪಾಯಿ ಗಳಿಸಿದ. 10 ರೂಪಾಯಿ ಗಳಿಸಿದಾಗ ಆಗಿನ ಕಾಲದೊಳಗೆ 1 ರೂಪಾಯಿಗೆ ಸೊಲಿಗಿ, 8 ಅಣೆಗೆ ಸೊಲಿಗಿ ಬ್ಯಾಳಿ. ಹೀಗಿರುವಾಗ ಅಷ್ಟು ಮಾಡಿದ್ರು ಮನೆಯೊಳಗೆ 2-3 ಮಕ್ಕಳು. 10 ರೂಪಾಯಿದೊಳಗೆ ಅವ್ರಿಗೆ ಅರಿವಿ ತರಬೇಕು, ಎಲ್ಲ ಸಾಮಾನುಗಳನ್ನು ತರಬೇಕು ಅಂತಕೊಂಡು ವಿಚಾರ ಮಾಡಿದರೆ ಅವನಿಗೆ ಆಗಲಿಲ್ಲ. ಮನಸ್ಸಿಗೆ ನೀವು ಹೊಲಕ್ಕೆ ಹೋಗಬೇಕಾದ್ರೆ ಬಹಳ ಚಂದ ಬೆಳೆ ಬಂದದ ಅಂದಾಗ ಹೋಗುವ ನಡಿಗೆನೇ ಬೇರೆ ಇರ್ತದೆ. ಹೊಲದೊಳಗೆ ಬೆಳೆ ಇಲ್ಲ, ಅಲ್ಲೊಂದು ಇಲ್ಲೊಂದು ಏನು ಬೆಳೆ ಕಾಣ್ತಾ ಇತ್ತು. ಏನು ನಿಮ್ಮ ಮನಸ್ಸಿಗೆ ನಾರಾಜಾದಾಗ ನೀವು ತಲೆ ಕೈ ಹಿಡ್ಕೊಂಡು ಕುಂದಿರ್ತಕ್ಕಂಥ ಪ್ರತಿಯೊಬ್ಬ ಒಕ್ಕಲಿಗೆ, ನಾನು ಒಕ್ಕಲಿಗೇನದೇನೆ, ಏನು ಇವತ್ತು ಬರೀ ಭಾಷಣ ಇಲ್ಲಿ ಮಾತಾಡ್ತೀನಿ ಅಂದರೆ ಬರೀ ಹೇಳಕತ್ತಿಲ್ಲ, ನಾ ಮಾಡ್ತೀನಿ. ಇನ್ನೂವರೆಗೂ ಕೂಡ ನೀರು ಕೊಡ್ತೀವಿ, ಕಬ್ಬು ಹಚ್ತೀವಿ, ಎಲ್ಲ ಕೆಲಸವನ್ನು ಮಾಡ್ತೀವಿ. ಬರೀ ಹೇಳಕ್ಕಲ್ಲ, ಬಸವಣ್ಣ ಹೇಳಿರ್ತಕ್ಕಂಥ ಕಾಯಕವನ್ನು ನಾವೆಲ್ಲರೂ ಅನುಕರಣೆ ಮಾಡಬೇಕು. ಒಕ್ಕಲಿಗರ ಒಳಗೆ ಭಾಳಷ್ಟು ಮಂದಿ ಒಕ್ಕಲಿಗರ, ಆದರೆ ಇವರೆಲ್ಲರೂ ಕೂತವ್ರೊಳಗೆ ಅರ್ಧ ಮಂದಿನೂ ಇಲ್ಲ ಒಕ್ಕಲಿಗರು. ಅದಂಗ್ರಿ ಅಂದ್ರೆ ಒಕ್ಕಲಿಗರೊಳಗೆ 3 ವಿಧವಾಗಿರ್ತಕ್ಕಂಥ ಒಕ್ಕಲಿಗರು. ಒಬ್ಬವ ಮನ್ಯಾಗ ಕೂತ ಅಲ್ಲಿ ನೀರಾತನೋ, ಅಲ್ಲಿ ಗಳಿ ಆತನೋ, ಹಂಗಾತನೋ ಹಿಂಗಾಗತ್ತನೋ ಅಂತ ಕೇಳವ ಒಬ್ಬ ಒಕ್ಕಲಿಗೆ. ಮತ್ತೊಬ್ಬ ಒಕ್ಕಲಿಗೆ ಬರ್ತಾನ, ಸೈಕಲ್ ಮೋಟ್ರ್ ಮ್ಯಾಗ ಬರ್ತಾನ, ಅದು ನೀರು ಕೊಡು, ಗಳಿ ಹೊಡಿ ಅಂತ ಹೇಳ್ಕೊಂಡು ಹೋಗತಕ್ಕಂಥ ಇವ ಒಬ್ಬ ಒಕ್ಕಲಿಗೆನೆ. ಎಂದು ಕ್ವಾರಿ ಹಿಡ್ಕೊಂಡು ನೀರು ಕೊಟ್ಟಿಲ್ಲ, ಏನು ಎತ್ತುಗಳು ಹಿಡ್ಕೊಂಡು ಮೇಯ್ ತೊಳೆದಿಲ್ಲ, ಮತ್ತು ಏನು ಹೆಂಡಿ ಕಸ ಮಾಡಿಲ್ಲ, ಇವ ಒಬ್ಬ ಒಕ್ಕಲಿಗೆನೆ. ಆದರೆ ಮತ್ತೊಬ್ಬ ಒಕ್ಕಲಿಗೆ ಅದಾನೆ, ಎತ್ತುಗಳನ್ನು ಸ್ವಚ್ಛಾಗಿ ತೊಳೆದು ನೀರು ಕುಡಿಸಿ ಮೇವ ಕತ್ತರಿಸಿ ಮೇವು ಹಾಕ್ತಕ್ಕಂಥ ಬೆಳೆಯನ್ನು ಬಿತ್ತತಕ್ಕಂಥ ಬೆಳೆಯನ್ನು ಬೆಳೀತಕ್ಕಂಥ ಇವ ನಿಜವಾದ ಒಕ್ಕಲಿಗ. ಬರೇ ಅಲ್ಲಿ ನಿಂತು ಅದು ಆಗ್ಯದನ, ಇಲ್ಲಿ ನಿಂತು ಇದು ಆಗೈತಂತಕ್ಕಂಥ ಕೇಳ್ತಕ್ಕಂಥ ಒಕ್ಕಲಿಗೆ ಅಲ್ಲ. ಎಲ್ಲರೂ ಬಸವಣ್ಣನ ತತ್ವವನ್ನು ಹೇಳ್ತಾರೆ, ಬಸವಣ್ಣನವರ ತತ್ವವನ್ನು ಕೇಳ್ತಾರೆ. ಕಾಯಕವೇ ಕೈಲಾಸ ಅಂತ ಗ್ವಾಡಿ ಮೇಲೆ ಬರೀತಾರೆ, ಬಸ್ಸಿನ ಮ್ಯಾಗೂ ಬರೀತಾರೆ. ಆ ಕಾಯಕದ ಮಹತ್ವವನ್ನು ಎಷ್ಟು ಮಂದಿ ಅರ್ಥಕೊಂಡಾರ, ಎಷ್ಟು ಮಂದಿಗೆ ತಿಳಿದದ ವಿಚಾರ ಮಾಡಿ. ಆದರೆ ಅವ ಒಬ್ಬ ಸಾಹುಕಾರನ, ಒಬ್ಬ ಗೌಡನ ಹಳ್ಳಿಯಿಂದ ಹೋಗಿ ಅಕ್ಕಲಕೋಟದೊಳಗೆ ಅವ ಏನು ಮಾಡ್ತಿದ್ದ ಅಂದ್ರೆ ಹಮಾಲಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ. ಇರಾಕ ಜಾಗ ಬೇಕಲ್ಲ ಅಂತ ಒಂದು ದೊಡ್ಡ ಮನೆ ಬಿದ್ದ ಮನೆ ಬಾಜುದೊಳಗೆ 1-2 ಪತ್ರ ಹಾಕ್ಕೊಂಡು, ಮನೆಯೊಳಗೆ ಬಹಳ ಮಂದಿಲ್ಲ. ಗೌಡ ಏನಂದ, ಇದೇ ನಮ್ಮ ಮನೆಯೊಳಗೆ ಒಂದು ಕಡೆ ಪತ್ರ ಹಾಕ್ಕೊಂಡಿರಪ್ಪ, ಬಾಡಿಗೆ ಕೊಡೋದು ಆಗೋದಿಲ್ಲ ಅಂತ ತಿಳ್ಕೊಂಡು ಅಲ್ಲೇ ಉಳಿದದ್ದ. ಬಂದ ಬಾಯಾರಿಕೆಯಿಂದ ಬಂದಿರತಕ್ಕಂಥ, ಯಾಕೆ ದುಡಿಮೆ ಕಿಸೆದೊಳಗೆ ರೊಕ್ಕಿಲ್ಲ, ಕಾಂಚನಂ ಕಾರ್ಯ ಸಿದ್ಧಿ, ರೊಕ್ಕ ಇದ್ರೆ ಎಲ್ಲ, ರೊಕ್ಕನೇ ಇಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ, ಎಲ್ಲ ತಲೆನೇ ಬಂದಾಗ್ತದೆ. ಎಷ್ಟು ಕಲೀಲೇ ಇದ್ದವ ಕಿಸೆ ತುಂಬ ರೊಕ್ಕಿದ್ರೆ ಅವ ಎಲ್ಲ ರೀತಿಯೊಳಗೆ ಮಾತಾಡ್ತಾನೆ, ಅವ್ಗೆ ಶಾಣೇನ ಅಂತಾರೆ ಜಗತ್ತಿನೊಳಗೆ. ಎಷ್ಟು ಮೂರ್ಖ ಇದ್ರೂ ಅವ ದೊಡ್ಡವ, ಊರಾಗ ದೊಡ್ಡವ, ನಾಡಿಗಿನೂ ದೊಡ್ಡವ, ತಾಲೂಕಿನೂ ದೊಡ್ಡವ ಅಕ್ಕನ. ಯಾರಿಗೆ ರೊಕ್ಕ ಯಾವನ ಕಡೆ ಅದ, ಯಾವನ ಕಡೆ ರೊಕ್ಕ ಇಲ್ಲ ಅವ ಎಷ್ಟು ಬುದ್ಧಿವಂತನಿದ್ರು, ಎಷ್ಟು ಯೋಗ್ಯವಂತನಿದ್ರು ಅವ ದರಿದ್ರನೇ. ಇದು ಜಗತ್ತಿನ ರೂಢಿ. ಹೀಗಿರ್ತಕ್ಕಂಥ ಸಂದರ್ಭದೊಳಗೆ ಅವ ಬೇಜಾರದಿಂದ ಹೊರಟಿದ್ದ, ಹೋಗಿ ಗಾಡಿಯನ್ನು ಒಂದು ಕಡೆ ನಿಂದ್ರಿಸಿದ, ಅಂಗಿಯನ್ನು ತೆಗೆದು ಒಗದ. ಅಷ್ಟಣದ್ರಾಗ ಗೌಡ್ತಿ ಹೇಳಿದ್ಲು, ಏ ಶಿವಪ್ಪ, ಇವತ್ತು ಆಳ ಮನುಷ್ಯ ಬಂದಿಲ್ಲ, ಅಲ್ಲಿ ಮೂಲ್ಯಾಗ ಹೋಗಿ, ಅಲ್ಲಿ ಹೋಗೋದಕ್ಕಿಂತ ಮೊದಲ ಗುರುಗಳು ಮುಂದೆ ಹೊರಟಿದ್ದ. ಹೋಗು ಮುಂದೆ ಗುರುಗಳು ಅಂದರು, ಶಿವಪ್ಪ ಎಲ್ಲಿಗೆ ಹೊರಟಿಯೋ, ಸಾವಕಾಶ ಹೊಂಟಿ,
ನಾಳೆ ಇವತ್ತು ನಿನಗೆ ಬಂದ ಗಳಿಕೆ ಒಳಗೆ ನನಗೆ ಅರ್ಧ ಪಾಲು ಕೊಡಬೇಕು ಅಂದ. ಅವ ಏನಂದ, ಇವತ್ತು ಬಂದ ಗಳಿಕೆ ಒಳಗೆ ಅರ್ಧ ಪಾಲು ನನಗೆ ಕೊಡಬೇಕು ಅಂತ ಹೇಳಿದ. ಅವಾಗ ಯಾಕಾಗೋಲ್ದ ಗುರುಗಳು ನಮ್ಮ ಅಪ್ಪಗಳು ಬೇಡಿದ್ರೆ ನೀವು ಯಾರು ಒಲ್ಲೆ ಅಂತೀರಿ? ಒಲ್ಲೆನವರಿದ್ರು ಒಬ್ಬರ ಕೈ ಎತ್ತರು ನೋಡ್ರ, ಯಾರು ಒಲ್ಲೆನ. ಹೀಗಿರುವಾಗ ಅವ ಅಂದ, ಯಾಕೆ ಹೋಗೋಲ್ದ್ರಿ ಅಂದ. ಹೋದ, ಅಂಗಿಗೆ ಗಾಡಿ ಒಂದು ಕಡೆ ಇಟ್ಟು ಅಂಗಿ ಕಳೆದು ಒಗದ. ಶಿವಪ್ಪ, ಇವತ್ತು ನಾಳೆ ಮುಂಜಾನೆ ಹೊತ್ತು ಹೊಂಟ್ರೆ ಅಮಾವಾಸ್ಯೆ ಉಗಾದಿ ಅದಪ್ಪ, ಆಳ ಮಗ ಬಂದಿಲ್ಲ, ಅದಕ್ಕೆ ಒಂದು ಬುಟ್ಟಿ ಪತಡಿ ಹಾಕಾಕ. ಈ ಕಡೆ ಪತಡಿ ಹಾಕ್ತಾರಲ್ರಿ ಒಲಿಗಳು, ಒಲಿನ ಇಲ್ಲಿಗೆಲ್ಲ ನಿಮ್ಗೆ ಗ್ಯಾಸ್ಗಳಾಗವ, ಏನು ಗೊತ್ತಿಲ್ಲ ನಿಮ್ಗೆ. ಬೀಸೋದು ಹೋಗ್ಯದ, ಕುಟ್ಟುದು ಹೋಗ್ಯದ, ಎಲ್ಲದು ಹೋಗ್ಯದ, ನೀವೂ ಹೋಗಿರ ಕೈ ಅಂದು ಸೋಮ ಕೂತೀರಿ. ಮನೆಯೊಳಗೆ ಇಟ್ಟಿರ್ತಾರೆ ನೋಡ್ರಿ ಅವು ಗೊಂಬಿಗಳು ಅಂತ, ಎಲ್ಲರೂ ಗೊಂಬಿಗಳು ಇದ್ದಂಗೆ ಅದೀವಿ. ಯಾರ ಮೈಯಾಗೂ ತಾಕತ್ತು ಉಳ್ದೇ ಇಲ್ಲ. ಸುಳ್ಳ ಖರೆ ರೀ. ಯಾಕೆ? ಕಷ್ಟಪಟ್ಟು ದುಡಿದ್ರೆ ಅದ್ರದ್ದೆಲ್ಲ ಅನುಭವ ಸಿಗ್ತದೆ. ಕಷ್ಟ ಅನ್ನೋದೇ ಗೊತ್ತಿಲ್ಲ. ಬೀಸಾಕ ಬಟನ್ ಹೊಡೆದ್ರೆ ಬೀಸ್ತದ, ಮಜ್ಜಿಗೆ ಮಾಡಬೇಕಂದ್ರೆ ಬಟನ್ ಹೊಡೆದ್ರೆ ಮಜ್ಜಿಗೆ ಮಾಡ್ತದ. ಎಲ್ಲದಕ್ಕೂ ಈಗ ಅದೇ ಆಗಿಬಿಟ್ಟದ. ಈಗ ಫ್ರಿಜ್ನ್ಯಾಂದ ಹಣ್ಣು ತಿನ್ನಕತ್ತೀರಿ, ಫ್ರಿಜ್ನಾಗಿಂದ ತಂಗಳದ ಉಣ್ಣಾಕತ್ತೀರಿ, ಮತ್ತೊಬ್ಬರ ಮನೆಗೆ ಹೋಗಿ ತಂಗಳಕ್ಕೆ ಕೊಟ್ಟಾರತ ಬೇಕಾದಟ್ಟು ಬಾಯ್ಲೇನು ಬಬ್ಬಿನೂ ಹೊಡಿತೀರಿ, ಬಾಯ್ಲೇನು ಅಂತೀರಿ. ಸುಳ್ಳ ಖರೆ. ನಿಮ್ಮ ಮನ್ಯಾಗ ನೀವು ಏನು ಮಾಡ್ತೀರಿ? ಫ್ರಿಜ್ನಾಗ ಇಡ್ತೀರಿ, ಅದನ್ನ ಮತ್ತು ಒಲಿ ಮ್ಯಾಗ ಇಡ್ತೀರಿ, ಅದನ್ನ ನೀಡ್ತೀರಿ. ಇದು ಬಿಸಿಯದೋ ನಾವು ತಂಗಳದೋ? ಯಾಕ್ರಿ ಯವ್ವ? ಬಿಸಿದೋ ತಂಗಳದ? ಇದು ತಂಗಳದಾಗ ಉಣ್ತೀರಿ ನೀವು ಎಲ್ಲರೂ. ತಾಜಾ ಯಾರು ಉಣ್ಣೋದ ಇಲ್ಲ. ಒಕ್ಕಲಿಗರ ಸಹಿತ ಅದನ್ನೇ ಆಗಿಬಿಟ್ಟಾರೆ ಎಲ್ಲರೂ. ಹೀಗಿರುವಾಗ ಆ ಶಿವಪ್ಪನಿಗೆ ಹೇಳಿದರು ಗುರುಗಳು, ಏನಪ್ಪ ಇವತ್ತು ಬಂದಿದ್ರೊಳಗೆ ನನಗೆ ಅರ್ಧ ಕೊಡು ಅಂದ. ಅಲ್ಲಿ ಗೌಡ್ತಿ ಮಣ್ಣು ತಗೊಂಡು ಮಾಡಲ್ಲ, ಸಿಟ್ಟ ಬತ್ರಿ ಶಿವಪ್ಪಗ ಅಂದ. ಜಾಗ ಕೊಟ್ಟಾರ, ಗೌಡ್ತಿ ಅದಾಳ, ನಾಳೆ ನಾನು ಏನಂದ್ರೆ ಮನೆ ಬಿಟ್ಟು ಹೋಗಂದ್ರೆ ಹೆಂಗೆ ಅಂತ ತಗೊಂಡು, ಯಾಕೆ ಆಗೋಲ್ದ್ರ ಅಲ್ಲಿ ಮೂಲ್ಯಾಗ ಬುಟ್ಟಿ ಅದ, ಅಲ್ಲಿ ಗುದ್ಲಿ ಅದ, ತಗೊಂಡು ಹೋಗು ಅಂತ ಹೇಳಿದ್ದು. ಯಾಕೆ ಹೋಗೋದು ಅಂತ ಒಂದು ಸಿಟ್ಟಿಗೆ ಬಂದಿತ್ತು ರೀ. ಒಂದು ಗುದ್ಲಿ ತಗೊಂಡು ಹೊಡೆದ ನೆಲಕ್ಕೆ ಹೊಡೆದ ಕೂಡಲೇ ಖನ್ನಂತ ಆವಾಜ್ ಕೊಡ್ತು. ಖನ್ನಂತ ಆವಾಜ್ ಕೊಡ್ತು. ಮಣ್ಣಷ್ಟು ಬುಟ್ಟಿ ಒಯ್ದ ಗೌಡ್ತಿಗೆ ಕೊಟ್ಟ. ಕೆದರ್ ನೋಡ್ತಾನ, ಗಂಟ ಸಿಕ್ಕಿತ್ರಿ. ಗಂಟ ಒಂದು ತೆಪ್ಪೆಲಿ ಬಂಗಾರದ ನಾಣ್ಯ ಸಿಕ್ಕು ಅಂದ. ಬಂದ ಎತ್ತಿ ತಗೊಂಡು ಬಂದ ಮನೆಯಾಗಿಟ್ಟ. 2 ಪಾಲು ಮಾಡಿದ. ಒಂದು ಗುರುಗಳೇನು ಹೇಳ್ಯಾರ, ಇವತ್ತು ಬಂದದ್ರೊಳಗೆ ನನಗೆ ಅರ್ಧ ಪಾಲು ಕೊಡು ಅಂದರು. ಮುಂಜಾನೆ ಎದ್ದು ಆ ಗಂಟು ಕಟ್ಟಿ ಆ ಕಡೆ ಇಟ್ಟಿದ್ದ. ಹೋದ, ತಗೊಂಡು ಹೋಗಿ ಮುಂದಕ್ಕೆ ಹೋಗ್ತಾ ಇದ್ದ. ಮನೆ ದಾಟಿದ. ಯಾಕೋ ಶಿವಪ್ಪ ಇಲ್ಲಿ? ಅಪ್ಪ ನಿಮ್ಮ ಕಡೆನೇ ಹೊಂಟಿದ್ದೀನಿ ರೀ ಅಪ್ಪ ಅಂತಂದು. ಯಾಕೆ? ನಿನ್ನೆ ತಾವು ಹೇಳಿರಲ್ಲ, ಬಂದಿದ್ರೊಳಗೆ ಅರ್ಧ ಗಂಟೆ ಕೊಡುವಂತ ನೀವು ಹೇಳಿರಿ. ಆ ಅರ್ಧ ಗಂಟೆ ನಿಮ್ಮ ಇಲ್ಲಿ ಬಂದದ, ಇದಷ್ಟು ಬಂಗಾರ ನಿಮ್ಮ ಪಾಲಿಂದದ, ನೀವು ತಗೊಳ್ರಿ. ಅರೆ ನಿನ್ನ ಹುಚ್ಚ, ನನ್ನ ಮಟ್ಟಕ್ಕೆ ಅಲ್ಲಿ ಬಾಕಲದ, ನನ್ನ ಮಟ್ಟಕ್ಕೆ ಅಲ್ಲಿ ಕೇಳದ. ಅದು ನಿನ್ನ ಮನ್ಯಾಗ ಇರಲಿ, ನೀನ ಇರಲಿ, ನಿನ್ನ ಹಂತಲ್ಲಿ ಇರಲಿ, ನಾ ಯಾವಾಗ ಬೇಡ್ತೀನಿ ಅವಾಗ ಕೊಡು ಅಂತ ಗುರುಗಳು ಹೇಳಿದರು. ಅದಕ್ಕೆ ಈಗ ಮುಂದೆ ಕಟ್ ಮಾಡ್ತೀನಿ. ಅದಕ್ಕೆ ನೀವು ದೇವಿ ಕೌಟಾದವ್ರನ್ರಿ, ಕ್ಯಾಡಿಗೆ ಅವ್ರನ್ರಿ, ನೀವೆಲ್ಲ ಅಪ್ಪಗಳು ಏನು ಬೇಡ್ತಾರ ಅದಕ್ಕಿಂತಲೂ ಹೆಚ್ಚು ಎಂಬತಕ್ಕಂಥ ಭಾವನೆಯಿಂದ ನಾವು ಗಳಿಸಿದ ಸಂಪತ್ತೆಲ್ಲ ಸುಳ್ಳು, ಆ ಗುರುವಿನ ಆಶೀರ್ವಾದ ಒಂದೇ ಸತ್ಯ ಎಂಬ ತಿಳಿದಿರ್ತಕ್ಕಂಥ ನೀವುಗಳು ತಗೊಂಡು ಏನು ಮಾಡೋದದ ಅಂತ ತಿಳ್ಕೊಂಡು ಈ ಮಠದ ಕಾರ್ಯ ಏನು ಇದ್ದಿಲ್ಲ. ಈಗ ಒಂದು 10 ವರ್ಷದಿಂದ, ಎಷ್ಟು ವರ್ಷ ಆಯ್ತು ರೀ ಬುದ್ಧಿ ಇದು ಮಠ ಆಗಿ? ಮೊದಲು ನಾವು ಎಲ್ಲ ಬಂದೀವಿ. ಎಂದು ಸ್ಥಾಪನೆ ಆಗ್ಯದ ಅಂದಿಲಿಂದನೂ ನಾವು ಇಲ್ಲಿ ಬರ್ಕೋತಾನೆ ಇದೀವಿ. ಆದರೆ ದೇವಿ ಕೌಟಾದವರು ಎಂಥ ಪುಣ್ಯಾತ್ಮರದ್ರಿ. ನಮಗೆ ಗುರುಗಳು ಬ್ಯಾಡ ಅಂದ್ರೂ ಅವ್ರು ಬಿಡಲ್ಲ, ನೀವೂ ಬಿಡಲ್ಲ. ಅಗದಿ ಒಂದು ಹೆಂಗದ ಅಂದರೆ ಸುಣ್ಣದೊಳಗಿನ ಬಣ್ಣ. ಸುಣ್ಣ ಬೇರೆ ಮಾಡ್ರಿ, ಬಣ್ಣ ಬೇರೆ ಮಾಡಕ್ಕೆ ಬರ್ತದ? ಬರಲ್ಲ. ಸಕ್ಕರೆ ಒಳಗಿರ್ತಕ್ಕಂಥ ರುಚಿಯನ್ನು ಬೇರ್ಪಡಿಸಕ್ಕೆ ಬರ್ತದ? ಏನೂ ಇಲ್ಲ. ಕಲಸಕ್ಕರೆ ಒಂದು ಕಡೆ ಬೇರೆ ಇಡ್ರಿ, ಅದ್ರೊಳಗಿರ್ತಕ್ಕಂಥ ರುಚಿಯನ್ನು ತೆಗೆದು ಇಡಕ್ಕೆ ಬರ್ತದೇನ್ರಿ? ಶಾಸ್ತ್ರಗಳು ಗುರುಗಳು ಬರ್ತದೆ.
ಅದು ಹೆಂಗೆ ಬರೋದಿಲ್ಲೋ ಆ ರೀತಿಯೊಳಗೆ ಈ ದೇವಿ ಕೌಟಾದ ಜನ ನಾವೆಲ್ಲರೂ ಒಂದೇ ಎಂಬತಕ್ಕಂಥ, ಗುರುಗಳು ನಮ್ಮ ಪಾಲಿನ ದೇವರು, ಗುರುಗಳು ನಮ್ಮ ಪಾಲಿನ ಅಪ್ಪ ಎಂಬತಕ್ಕಂಥ ತಿಳಿದಿರ್ತಕ್ಕಂಥ ನೀವೆಲ್ಲರೂ ಧನ್ಯಶಾಲಿಗಳೇ ಖರೆ. ಜೀವನ ಅಂದರೆ ನೀವು ಒಮ್ಮೆ ಬಂದು ಹೋಗ್ತಕ್ಕಂಥದ್ದು, ಆದರೆ ಬಂದಿದ್ರ ಜೀವನವನ್ನು ಸಾರ್ಥಕವಾಗಿ ಮಾಡಿಕೊಳ್ತಕ್ಕಂಥದ್ದು ದೇವಿ ಕೌಟಾದ ಜನರಿಗೆ ಅದ. ಯಾಕೆ ಹೋದ ವರ್ಷ ಅಪ್ಪಾಜಿಯವರು ಇಲ್ಲಿದ ಬಿಟ್ಟು ಹೋದಾಗ ನೀವೆಷ್ಟು ಮಂದಿ ಗುರುಗಳ ಕಡೆ ಹೋಗಿ ಬಂದ್ರಿ? ಎಲ್ಲರ ಕಡೆನೂ ಹೋಗಿ ಬಂದ್ರಿ. ನಮ್ಮ ಕಡೆ ಬಂದ್ರಿ, ಕ್ಯಾಡಿಗೆ ನಮ್ಮ ಉಪ್ಪಿನ ಬೆಟ್ಟಿಗೆಯವ್ರವ್ರ ಕಡೆ ಎಲ್ಲ ಗುರುಗಳ ಕಡೆನೂ ಹೋಗಿ ಕಡೆ ಕಾಲಕ್ಕೆ ನಾವು ಗುರುಗಳಿಲ್ದ ಬದುಕಾಕ ಸಾಧ್ಯ ಇಲ್ಲ ಎಂಬತಕ್ಕಂಥ ಅರ್ಥವನ್ನು ಈ ಊರಿನ ಜನ ಎಲ್ಲರೂ ತೋರಿಸಿರಿ. ಗಂಡುಮಕ್ಕಳು ಹೆಣ್ಮಕ್ಳು ಎಲ್ಲರೂ ತೋರಿಸಿರಿ. ಅಂದ್ರೆ ನಿಮ್ಮಂಥ ಪುಣ್ಯಶಾಲಿಗಳು ಯಾರ್ರಿ? ಎಷ್ಟೋ ಮಂದಿ ಅಂತೀರಿ ನೀವು, ಹೋದ್ರು ಭಾಳ ಚಲೋ ಆತು ಬಿಡು ಅಂತಕೊಂಡು ಅಂತಕ್ಕಂಥ ಊರುಗಳನ್ನೇ ನಾವು ನೋಡೀವಿ. ಆದರೆ ನೀವಿಲ್ಲ, ನಮ್ಮ ಪಾಲಿಗೆ ದೇವರಾಗಿ ಬಂದಾರೆ, ಆ ದೇವರು ನಮಗೆ ಯಾವಾಗಲೂ ಇರಲಿ ಎಂಬತಕ್ಕಂಥ ಭಾವನೆಯನ್ನಿಟ್ಟು ನಡೆದುಕೊಂಡು ಹೋಗತಕ್ಕಂಥ ಈ ಎಲ್ಲ ಜನರನ್ನು ನೋಡಿಕೊಂಡಾಗ ನಿಜಕ್ಕೂ ಕೂಡ ಬಹಳಷ್ಟು ಒಳ್ಳೆಯದಾಗ್ತದೆ. ಇಂಥ ಜನರನ್ನು ಪಡೆದಿರ್ತಕ್ಕಂಥ, ಆ ಪೂಜ್ಯರನ್ನು ಪಡೆದಿರ್ತಕ್ಕಂಥವ್ರು ನೀವೇ ಧನ್ಯರು. ಅದರ ಜೊತೆಯಲ್ಲಿ ಇಂಥ ಭಕ್ತರದಿರಲ್ಲ, ಅದು ಕೂಡ ಅವರು. ಯಾಕೆ ಇಂಥ ಜೀವನದೊಳಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾವು ವಿಚಾರ ಮಾಡ್ರಿ. ಸ್ವಾಮಿಗಳವರಿಗೆ ಯಾರೂ ಇಲ್ಲ, ಸ್ವಾಮಿಗಳಿಗೆ ನೀವು ಮೊನ್ನೆಲ್ಲ ಸಾಕಷ್ಟು ಕೊಟ್ಟಿರಿ, ಹೌದಲ್ಲ? ಕೊಟ್ಟಿರಲ್ಲ, ಇದವರವ್ರು ಅದಲ್ರಿ ಬಸವಣ್ಣ. ದೇವಿ ಕೌಟಾದೊಳಗೆ ಇದರೊಳಗೆ ಕ್ಯಾಡಿಗೆ ಒಳಗೆ ಕಾರ್ಯಕ್ರಮ ಮಾಡಿದರೆ ಎಷ್ಟು ಬೇಕಾದಟ್ಟು ನೀವು ಕೊಟ್ಟಿರಿ, ನೆರೆಹಳ್ಳಿ ಅವ್ರು ಕೊಟ್ಟಾರ, ಅದನ್ನೆಲ್ಲ ಸ್ವಾಮಿಗಳು ತಗೊಂಡಾರನ್ರಿ. ಅದಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳವ್ರು ಹೇಳ್ತಕ್ಕಂಥದ್ದು ಒಂದು ವಾಣಿ. ಮಠದ ಸ್ವಾಮಿ ಎಂದರೆ ಒಬ್ಬ ಅಧಿಕಾರಿ ಅಲ್ಲ, ಶ್ರೇಷ್ಠವಾದ ಸಮಾಜದ ಸೇವಕ ಅಂತಂತಾರೆ. ಇಂಥ ಸ್ವಾಮಿಗಳಿಗಂತಾರೆ ನಿಜವಾದ ಸ್ವಾಮಿಗಳೂ ಹೌದು ಇವರೇ, ಶ್ರೇಷ್ಠವಾದ ಸಮಾಜದ ಸೇವಕರಂದರು ಇವರೇ ಎಂಬತಕ್ಕಂಥ ಹಾನಗಲ್ಲ ಕುಮಾರಸ್ವಾಮಿ ಇಂಥವ್ರು ನೋಡೇ ಅಂದಾರ ನಮ್ಮ ಅಪ್ಪ ಹಾನಗಲ್ಲ ಕುಮಾರಪ್ಪ ಅಂತ. ಜೀವನ ಯಾಕಂದ್ರೆ ಯಾವ ರೀತಿಯೊಳಗೆ ಭಕ್ತರು ಕೊಟ್ಟಿರ್ತಕ್ಕಂಥ ಹಣದೊಳಗೆ ನನ್ನ ಏನೂ ನಂದಲ್ಲ, ಅನ್ನದೊಳಗಂದಳೆಗೆ ಸೀರೆಯೊಳಗಂದಳೆ ಇಂದಿಂಗೆ ನಾಳಿಂಗೆ ಬೇಕೆಂದ ನಾದಡೆ ನಿಮ್ಮಾಣೆ, ನಿಮ್ಮ ಶರಣರಾಣೆ, ನಿಮ್ಮ ಪುರಾತನ ರಾಣೆ, ಪ್ರಮಥ ರಾಣೆ ಎಂಬತಕ್ಕಂಥ ಮಾತುಗಳನ್ನು ಅಂದು ಬಸವಣ್ಣ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ನಿಜವಾಗಿರ್ತಕ್ಕಂಥದ್ದನ್ನು ಅದನ್ನು ಜಾರಿಗೆಯೊಳಗೆ ತೆಗೆದುಕೊಂಡು ಬಂದ ಸ್ವಾಮಿಗಳವರು ಯಾರು ಇದ್ರ ಅದು ನಿಜವಾದ ಖೇಡ್ಗಿ ಮತ್ತು ನಮ್ಮ ದೇವಿ ಕೌಟಾದ ಪರಮ ಪೂಜ್ಯರು ಮಾತ್ರ ಅದನ್ನು ಮೇಯಿಗೆ ಹಚ್ಕೊಂಡಿಲ್ಲ, ರೊಕ್ಕವನ್ನು ಮೇಯಿಗೆ ಹಚ್ಕೊಂಡಿಲ್ಲ ಅವರು. ಯಾಕಂದ್ರೆ ನಿಮ್ಮ ಮೊಬೈಲ್ದಾಗ ಬಂದಿರ್ಬೇಕು ಅವ್ರದ್ದೆಲ್ಲರ ಲೆಕ್ಕ. ಅಂದ್ರೆ ನಿಜವಾಗಿರ್ತಕ್ಕಂಥದ್ದನ್ನು ವಿಚಾರ ಮಾಡ್ರಿ. ಎಷ್ಟೋ ಮಂದಿ ಸ್ವಾಮಿಗಳು ಕಿಸೆ ದೊಡ್ಡ ಇದ್ರು ಅವ್ರು ತಗೊಂಡಿಲ್ಲ. ಅದು ನಾಳೆ ಹಿಂದಿಗೆ ನಾಳೆಗಾದರೂ ಕೂಡ ಅದು ನಿಮಗಾಗಿನೇ. ಕನ್ನಡಿ ಒಳಗೆ ರೊಕ್ಕ ಕಾಣ್ತದೆ ನೋಡಾಕ, ಇಲ್ಲಿ ತೋರಿಸಿದ್ರೆ ಕನ್ನಡಿ ಒಳಗೆ ರೊಕ್ಕ ಕಾಣ್ತದೆ, ಅದು ಇಲ್ಲ ಅಂದ್ರೆ ಇಲ್ಲ, ನೀವು ತೋರಿಸಲಿಲ್ಲ ಅಂದ್ರೆ ಹೋಗಿಬಿಡ್ತದೆ. ಹಾಗೆ ಪೂಜ್ಯರ ಗುರುಗಳವರ ಕೈಯಾಗ ಕೊಟ್ಟಿರ್ತಕ್ಕಂಥ ರೊಕ್ಕ ಯಾರದು ಅಂತ ವಿಚಾರ ಮಾಡಿದ್ರೆ ಯಾರದ್ರಿ? ಯಾರ್ದು? ನಿಮ್ಮದು. ನಿಂಬದಂತ ತಗೊಂಡು ಬಾರಿ ಅವ್ರ ಬಾಯಿಯಿಂದ ಹೇಳಿಲ್ಲ, ಅದನ್ನು ಕೃತಿಯೊಳಗೆ ತಂದು ತೋರಿಸ್ಯಾರ. ಇಂಥ ಸ್ವಾಮಿಗಳು ಸಿಕ್ಕಾರ ಅಂದ್ರೆ ನೀವೆಂಥ ಧನ್ಯರ್ರಿ ನೀವು. ಈಗ ನಾನು ಹೇಳಬಾರ್ದು, ಇಲ್ಲೇ ಒಂದು ಸನೇದಾಗಿನ ಇಲ್ಲಿ ಅಕ್ಕಲ ಸನೇದಾಗ ಒಟ್ಟು ಯಾವ ಊರನ್ನು ಹೇಳಲ್ಲ, ಒಂದು ಪಟ್ಟಾಭಿಷೇಕ ನಡೆದದ. ಆ ನಡೆದಿರ್ತಕ್ಕಂಥ ಗುರುಗಳು ಎಲ್ಲ ಕಡೆ ಬಂದಿದ್ದು ಇನ್ನೂ ಏನೂ ಇಲ್ರಿ, ಇನ್ನೂ ಏನೂ ಇಲ್ಲ. ಬಂದ ರೊಕ್ಕ ಎಲ್ಲ ತಮ್ಮ ಪಾಲಿನೊಳಗೆ ಇಟ್ಕೊಂಡು ಕೂತಾರೆ. ಈಗ ದಾನಲ್ಲೆಂದೆ ಇದು ರೊಕ್ಕ ಮುಟ್ಟಬೇಡ್ರಿ, ನಿಮಗೆ ಯಾರು ಒಳ್ಳೆಯ ಭಕ್ತರದಾರ ಅವ್ರ ಕೈಯಾಗ ಕೊಡ್ರಿ. ಇಷ್ಟು ಮಂದಿ ಅರ, ಅವ್ರ ಮ್ಯಾಗ ಯಾರ ಮೇಲಾರ ಒಬ್ಬರ ಮೇಲಾರ ವಿಶ್ವಾಸ ಇರಬೇಕಲ್ಲ ನಿಮ್ಮದು.
ಅವ್ರ ಕೈಯಾಗ ಕೊಡ್ರಿ, ನಾಳೆ ಕಾರ್ಯಕ್ರಮ ಆದ ಬಳಿಕ ತಗೊಳ್ರಿ ಅದನ್ನು, ಬೇಕಾದ್ರೆ ಈಗ ಇಟ್ಕೋಬ್ಯಾಡ್ರಿ ಅಂತ ನನಗೆ ಹೇಳಿದ್ರು. ಒಮ್ಮೆ ಮೀಟಿಂಗ್ ಕರೆದಾಗ ನಾ ಹೇಳಿದೆ ಇದ್ರ ಮಾತನ್ನು. ಅವ್ರು ಯಾರು ಇಟ್ಕೊಳಕ್ಕೆ ಒಲ್ಲೆ ಅಂತಾರೆ. ಯಾಕೆ ಇಟ್ಕೊಳ್ಳಲ್ಲ ಅಂತ ಕೇಳಿದ್ರೆ ಅವ್ರು ಕೊಟ್ಟಿಲ್ರಿ, ನಾವು ಇಟ್ಕೊಂಡಿಲ್ರಿ ಅಂದ್ರೆ ಅವರು. ಅಂದ್ರೆ ನಿಮ್ಮ ಸ್ವಾಮಿಗಳು ಎಲ್ಲವನ್ನೂ ತ್ಯಾಗಮಯವಾಗಿರ್ತಕ್ಕಂಥ ಜೀವನ, ಸಮಾಜಕ್ಕಾಗಿ ದುಡಿತಕ್ಕಂಥ ಜೀವನ. ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಈ ಮಠಕ್ಕೆ ಏನೂ ಇದ್ದಿಲ್ಲ, ಒಂದು ಸ್ವಲ್ಪ ಇಟ್ಟೇ ಜಾಗ ಇತ್ತು. ಹೊಲ ಕೊಟ್ರಿ, ಅವ್ರು ತಗೊಂಡ್ರು, ಹೊಲಗಳನ್ನು ತಗೊಂಡ್ರು, ಎಲ್ಲ ಮಾಡಿ ಅವರ ಭಕ್ತರಿಗೆ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಮಾರ್ಗವನ್ನು, ಪುರಾಣವನ್ನು ಕೇಳೋದ್ರೊಳಗಾಗಿ ನಿಮ್ಮ ಜೀವನ ಸಾರ್ಥಕವಾದ ಬದುಕಾಗ್ತದೆ. ಮನುಷ್ಯ ಎಲ್ಲಿ ತಪ್ಪಾನೆ ಕೇಳಬೇಕು. 12ನೇ ಶತಮಾನದೊಳಗೆ ಬಸವಣ್ಣನವರು ಅನುಭವ ಮಂಟಪಗಳನ್ನು ಮಾಡಿದ್ರು ಅಂತ ನಾವು ಕೇಳ್ತೀವಿ ಪುರಾಣದೊಳಗೆ. ಆದರೆ ಅಂದು ಮಾಡಿರ್ತಕ್ಕಂಥ ಅನುಭವ ಮಂಟಪ ಅಂದೇನೂ ನಾವು ನೋಡಿಲ್ಲ. ಈಗ ಕಣ್ಣಿಗೆ ಕಾಣ್ತಕ್ಕಂಥ ಅಂದಿನ ಕಾಲದೊಳಗೆ ಹೆಣ್ಣು ಮಕ್ಕಳಿಗೆ ಬಸವಣ್ಣನವರು ಇವತ್ತು ಯಾರ್ಯಾರೋ ಏನು ಹೇಳಾರ, ಸಂವಿಧಾನವನ್ನು ಅವ್ರು ಹೇಳಿದರು, ಇವ್ರು ಹೇಳಿದರು, ಅದನ್ನು ಮಾಡಿದರು, ಇದನ್ನು ಮಾಡಿದ್ರು. ಅಂದು ಬಸವಣ್ಣ 12ನೇ ಶತಮಾನದೊಳಗೆ ಸಂವಿಧಾನವನ್ನು ಕೃತಿಯೊಳಗೆ ತಂದಿರತಕ್ಕಂಥ ನಮ್ಮ ಅಪ್ಪ ಬಸವಣ್ಣನವರು ಅದನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಬಸವಣ್ಣ. ಆಮೇಲೆ ಮತ್ತಾರು ಇದ್ದರೆ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಮೊಟ್ಟ ಮೊದಲೇ ಕರ್ನಾಟಕದೊಳಗೆ ಯೂನಿವರ್ಸಿಟಿ ಇತ್ತು ಅಂದರೆ, ಹೆಣ್ಮಕ್ಕಳ ಯೂನಿವರ್ಸಿಟಿ ಇತ್ತು ಅಂತಂದರೆ ಅದು ಮೊಟ್ಟ ಮೊದಲಿಗೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಮಾಡಿದರು. ಆದರೆ ಒಂದು ದಿನವೂ ಕೂಡ ಹೆಣ್ಣು ಮಕ್ಕಳ ಕೈಯೊಂದು ಊಟ ಮಾಡಲಿಲ್ಲ. ಒಂದು ದಿನವೂ ಕೂಡ ಕಿಸೆದೊಳಗೆ ನಿಮ್ಮ ಅಪ್ಪಗಳ ಹಿಡ್ಕೊಂಡಂಗೆ ಕಿಸೆದೊಳಗೆ ರೊಕ್ಕ ಇಟ್ಕೊಳ್ಳಿಲ್ಲ. ಆದರೆ ಸಮಾಜದ ಕೆಲಸವನ್ನು ಎಷ್ಟು ಬೇಕು ಅಷ್ಟು ಮಾಡಿದರು. ಆಡು ಮುಟ್ಟದ ಗಿಡವಿಲ್ಲ. ಹಾನಗಲ್ಲ ಕುಮಾರ ಶಿವಯೋಗಿ ಮಾಡಿದ ಸತ್ಕಾರ್ಯದ ಕೆಲಸಗಳೇ ಇಲ್ಲ. ಎಲ್ಲವನ್ನೂ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಬೇಕಾದವರು ಅನ್ಬೋದು, ಮಠಗಳನ್ನು 12ನೇ ಶತಮಾನದೊಳಗೆ ಆದು ಅಂತ ಅನ್ಬೋದು. ಆದರೆ ಆ ಮಠಕ್ಕೆ ದೇವರ ಇಲ್ಲದೆ ಇರತಕ್ಕಂಥ ಸ್ಥಿತಿ ಆಗ್ತಾ ಇತ್ತು. ಮಠವು ಹಾಳಾಗಿ ಹೋಗ್ತಾ ಇತ್ತು. ಆದರೆ ಹಾನಗಲ್ಲ ಕುಮಾರ ಶಿವಯೋಗಿಗಳವರು ಶಿವಯೋಗ ಮಂದಿರವನ್ನು ಸ್ಥಾಪನೆಯನ್ನು ಮಾಡದೇ ಇದ್ದರೆ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಂಥ ಸ್ವಾಮಿಗಳು ಸಿಗ್ತಿದ್ದಿಲ್ಲ. ಈ ಸಂಗೀತವನ್ನು ಹಾಡ್ತಕ್ಕಂಥವ್ರು, ಪುರಾಣವನ್ನು ಹೇಳ್ತಕ್ಕಂಥವ್ರು, ಸಂಗೀತಗಾರರು ಸಿಗ್ತಿದ್ದಿಲ್ಲ, ಪುರಾಣಿಕರು ಸಿಗ್ತಿರಲಿಲ್ಲ. ಅದಕ್ಕೆ ಹಾನಗಲ್ಲ ಕುಮಾರ ಶಿವಯೋಗಿಗಳು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಾರೆ. ಆ ಕೊಡುಗೆ ಒಳಗೆ ಅದೇ ರೀತಿಯೊಳಗೆ ನಡೆದಿರ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ಈ ಭಾಗದೊಳಗೆ ಒಳ್ಳೆ ಹಿರಿಯರೂ ಹೌದು, ಒಳ್ಳೆಯ ಪೂಜಾನಿಷ್ಠರೂ ಹೌದು, ತಪಸ್ವಿಗಳೂ ಹೌದು, ನಡೆದಾಡ ದೇವರೂ ಕೂಡ ಹೌದು ಎಂಬತಕ್ಕಂಥ ಮಾತುಗಳನ್ನು ತಮ್ಮೆಲ್ಲರ ಮುಂದೆ ಹೇಳ್ತಾ, ಜೀವನ ಅಂದರೆ ಅವರಿಗೆ ನೀವು ಮಕ್ಕಳಾಗಿ ನೋಡ್ಕೊಳ್ರಿ, ಅವರು ನಿಮಗೆ ಅಪ್ಪನಾಗಿ ನೋಡ್ಕೊಳ್ಳಿ. ನೀವು ತೊಮ್ಮೆ ತಾಯಿಗಳಾಗ್ರಿ, ನೀವೆಲ್ಲ ತಂದೆಗಳಾಗ್ರಿ, ಅವರು ಮಕ್ಕಳಾಗ್ತಾರೆ. ಅದಕ್ಕೆ ಹೇಳ್ತಕ್ಕಂಥ ಮಾತು ಆ ಹೋದ ವರ್ಷ ಹೇಳಿದ ಬಾಲಲೀಲೆ ಮಹಾಂತ ಶಿವಯೋಗಿಗಳವ್ರು ಹೇಳ್ತಾರೆ, ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ, ಅಗಜ ತನಗೆ ಮಲೆ ಹಾಲಿಲ್ಲದೆ ಜಗಕ್ಕೆ ಕಳುಹಿದನು ಪುತ್ರನ. ನಿಮ್ಮ ಸಲುವಾಗಿಯೇ ನಮ್ಮ ಶಿವಬಸವರಾಜೇಂದ್ರನ್ನ ಆ ಶಿವ ಕೊಟ್ಟು ಕಳಿಸ್ಯಾನ ಎಂಬತಕ್ಕಂಥ ಮಾತುಗಳನ್ನು ಹೇಳ್ತಾ, ಜೀವನ ಅಂದರೆ ಪ್ರತಿಯೊಬ್ಬರು ಕೂಡ ಸಮಾಜಕ್ಕಾಗಿಯೇ. ನೀವು ಹುಟ್ಟಿರ್ತಕ್ಕಂಥದ್ದು ಹುಟ್ಟಿ 4 ಮಕ್ಕಳನ್ನ ಹಡಿದು ಸತ್ತು ಹೋದ್ರೆ ಅದಕ್ಕೇನು ಅರ್ಥ ಇಲ್ಲ. ಜೀವನದೊಳಗೆ ನಾವು ಒಂದು ಸಮಾಜಕ್ಕೆ ಒಂದು ಋಣ ಇದೆ, ನಮ್ಮೆಲ್ಲರ ಮೇಲೆ ಒಂದು ಋಣ ಇದೆ. ಆ ಋಣವೇ ಸಮಾಜದ ಒಳ್ಳೆಯ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಆ ಒಳ್ಳೆಯ ಕಾರ್ಯವನ್ನು ನಾವು ಮಾಡ್ಕೋತ ಹೋದೀವಿ ಅಂದರೆ ನಮ್ಮ ಜೀವನದೊಳಗೆ ನಮ್ಮ ಸಾಫಲ್ಯ ಬದುಕನ್ನು ನಾವು ಕಟ್ಟಿಕೊಳ್ತಕ್ಕಂಥದ್ದು ಆಗ್ತದೆ. ಬದುಕನ್ನು ಕಟ್ಟಿಕೊಳ್ಳಬೇಕಾದ್ರೆ ಮೊಟ್ಟ ಮೊದಲಿಗೆ ನಾನು ಹೇಳ್ತಕ್ಕಂಥದ್ದು ಈ ಊರೊಳಗೆ ಹೇಳೋದ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತದೆ. ಆದರೂ ಕೂಡ ನನ್ನ ಡ್ಯೂಟಿ ಅದದು. ಏನಂದರೆ ನಿಮ್ಮ ಊರಾಗ ಯಾರ ಕುಡಿತಾರೆ ಇಲ್ರಿ? ಇಲ್ಲ, ನಿಮ್ಮ ಊರಾಗಿಲ್ಲ. ಭಾಳ ಸಂತೋಷ. ನೋಡ್ರಿ, ಸುಳ್ಳು ಹೇಳಬಾರ್ದು. ಅಲ್ಲ, ಪೊಲೀಸರಂತೇಳಿ ಒದಸ್ಕೊಂಡು ಸುಳ್ಳು ಹೇಳ್ತೀರಿ, ಮತ್ತು ನಮ್ಮ ಗುರುಗಳಂತೇಳಿ ನೀವು ಬಿಡ್ತೀರಿ ಆ ಮಕ್ಕಳ ನೀವು. ಯಾಕಂದರೆ ನೀವು ನಮ್ಮ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ನೀವು ನಿಮ್ಮ ಮಕ್ಕಳಿಗೆ ಸಾಲಿಗೆ ಹೋಗೋ ಮುಂದೆ
ಎಲ್ಲರೂ ನಿಮ್ಮ ಮಕ್ಕಳಿಗೆ ಸ್ನಾನವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ಹಣೆ ಮೇಲೆ ಭಸ್ಮವನ್ನು ಹಚ್ಚಿ ಸಾಲಿ ಕಳಿಸ್ಕೊಡ್ರಿ ಅವ್ವ. ಏನು ಕಳಿಸ್ಕೊಡ್ತೀರಿ? ಮುಂಜಾನೆ ಎದ್ದ ಕೂಡಲೇ ನೀವು ಸ್ನಾನ ಮಾಡಿದ ಕೂಡಲೇ ಪೌಡರ್ ಹಚ್ಚುವಂತೀರಿ, ಹೌದಲ್ಲ? ಅದನ್ನು ಬಿಡ್ರಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಸಂಸ್ಕಾರದ ಅವಶ್ಯಕತೆ ಬಹಳಷ್ಟದ. ಇವತ್ತು ಎಷ್ಟೋ ಮಂದಿ ತಂದೆ ತಾಯಿಗಳನ್ನು ಮನೆ ಬಿಟ್ಟು ಹೋಗ್ತಕ್ಕಂಥ ದಿನವನ್ನು ನಾವು ನೋಡಕತ್ತೀವಿ. ಕೆಲವು ಮಂದಿ ಹೇಳ್ತಾರ್ರಿ, ಇನ್ನು ಸಣ್ಣ ಕೂಸ ಇರ್ತದ, ಅತ್ತಿ ಮಾವನ ಸೇವಾ ಯಾರು ಮಾಡಬೇಕು, ಅಪ್ಪ ಅವನ ಸೇವಾ ಯಾರು ಮಾಡ್ಬೇಕಂತ ತಿಳ್ಕೊಂಡು, ಇಲ್ರಿ ನಾವು ಮನೆ ಅಕ್ಕಲ್ ಕೊಡ್ದ ಮಾಡ್ತೀವಿ. ಯಾಕ್ರಿ? ಸಾಲಿಗಿರಿ, ನಮ್ಮ ಮಕ್ಕಳ ಸಾಲಿ ಅದು ಇಟ್ಟೇ ಇರ್ತದ್ರಿ, ಸಾಲಿನ ಇಲ್ಲಿ ಸಿಗಲ್ಲ. ಹಂಗೆ ಮಾಡಬೇಡ್ರಿ. ನೀವು ಒಂದು ದಿವಸ ಮುದುಕರಾಗ ಅವ್ರು ಅದೀರಿ, ಅವಾಗ ಅವ್ರು ನಿಮ್ಮ ಮಕ್ಕಳು ನಿಮಗೆ ಹಂಗ ಮಾಡಿದ್ರೆ ಹೆಂಗಾಗತ್ತ? ಹೆಂಗಾಕೈತ್ರಿ? ಅದನ್ನು ವಿಚಾರ ಮಾಡ್ರಿ. ನೀವು ಒಂದು ದಿವಸ ಮುದುಕರಾಗ ಅವ್ರು ಅದೀರಿ, ಆ ಹೊತ್ನ್ಯಾಗ ಆ ನಿಮ್ಮ ಮಗ ಬಂದು ನೀವು ಇಲ್ಲೇ ಇರ್ರಿ, ದನ ಕಾಯ್ಕೊತ ನೀವಿರ್ರಿ, ನಾವು ಸೀಟ್ಯಾಗಿರ್ತೀವಿ, ಮಾಲ ತಂದು ನಾವು ಒಯ್ತೀವ್ರಿ, ಹೌದಾ? ಇದು ಬೇಡ. ತಂದೆ ತಾಯಿಗಳಂತ ದೇವ್ರಂತ ತಿಳ್ಕೊಡ್ರಿ. ಇದು ಭಾರತ ಭೂಮಿ ಪುಣ್ಯ ಭೂಮಿ, ಸಂಸ್ಕೃತಿಯ ಭೂಮಿ. ಈ ಭೂಮಿ ಒಳಗೆ ನಾವು ಹೇಗಿರಬೇಕು ಅಂತಂದರೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಎಂಬತಕ್ಕಂಥ ತತ್ವವನ್ನು ಅನುಕರಣೆ ಮಾಡಿದರೆ ಅದು ಜೀವನ ಸಾರ್ಥಕವಾದ ಬದುಕಾಗ್ತದೆ. ಇಲ್ಲಾಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಮ್ಮ ಹಾನಗಲ್ಲ ಕುಮಾರ ಶಿವಯ್ಯಗಳವರು, ಬಸವಾದಿ ಶರಣರು ಎಲ್ಲರಿಗೂ ಕೂಡ ಅದನ್ನೇ ಓದಾಕ ಹೇಳಾಕ ಬರ್ತದೆ. ಆದರೆ ಅದನ್ನು ಕೃತಿಯೊಳಗೆ ತರುವುದು ಬಹಳಷ್ಟು ಕಷ್ಟ ಇದೆ. ಅದಕ್ಕೆ ನಾನು ಎಲ್ಲಿ ಹೋದಲ್ಲಿನೂ ಇದನ್ನು ಒಂದು ಮಾತು ಹೇಳೇ ಹೋಗ್ತೀನಿ. ಯಾಕಂದರೆ ಜೀವನದೊಳಗೆ ಕಿಮ್ಮತ್ತು ಮನುಷ್ಯನಿಗೆ ಇರಬೇಕಾದ್ರೆ ಒಳ್ಳೆಯ ಚಾರಿತ್ರ್ಯವಾನಿಗೆ ಕಿಮ್ಮತ್ತದ. ಎಲ್ಲರೂ ಯಾರ ಮನೆಗೆ ಹೋಗೋ ಮುಂದೆ ಇಲ್ಲಿ ಚಪ್ಪಲಿ ಇಟ್ಟಿವ್ರಿ, ಸ್ವಲ್ಪ ನೋಡ್ರಿ ನಮ್ಮ ಕಾಲಾನು ಅಂತಂದ್ರೆ, ಯಾಕೆ ಹೋಲ್ರಿ ಅಲ್ಲಿ ಬಿಟ್ಟು ಹೋಗ್ರಿ ಅಂತಾರೆ. ಒಬ್ಬ ಕುಡುಕ ಬಂದು ಆ ಮನೆ ಮುಂದೆ ಒಂದು ಜರ ಕೂತ್ರೆ ಏನಂತೀರಿವ, ಇಲ್ಲಿ ಯಾರೂ ಇಲ್ಲ ಎದ್ದು ಹೋಗ್ರಿ ಅಂತಾರಿಲ್ರಿ. ಚಪ್ಪಲಿಗೆ ಕಿಮ್ಮತ್ತದೆ. ನೀವು ನೀತಿ ತಪ್ಪಿದರೆ, ಹಾದಿ ತಪ್ಪಿದರೆ ಮನುಷ್ಯನ ಕಿಮ್ಮತ್ತನ್ನು ಕಳ್ಕೋತಾನೆ. ಅದಕ್ಕೆ ಜೀವನದೊಳಗೆ ನಾವು ಮನುಷ್ಯರಾಗಿ ಬದುಕಬೇಕು ಎಂಬತಕ್ಕಂಥ ಮಾತುಗಳನ್ನು ತಮ್ಮೆಲ್ಲರ ಮುಂದೆ ಹೇಳಿ, ಜೀವನ ಅಂದ್ರೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದೇ. ಅದನ್ನೆಲ್ಲವನ್ನು ನಾವು ಮಾಡಿಕೊಳ್ಳೋಣ. ಬಸವಾದಿ ಶರಣರು ಹೇಳ್ತಕ್ಕಂಥ ಹಾದಿಯೊಳಗೆ ನಡೆಯೋಣ ಎಂಬತಕ್ಕಂಥ ಮಾತುಗಳನ್ನು ಇವತ್ತು ತಮ್ಮೆಲ್ಲರಿಗೂ ಹೇಳ್ತಾ, ನಾನು ಹೇಳೋ ಮುಂದೆ ಸ್ವಲ್ಪ ಒಮ್ಮೆ ಬಿರುಸು ಹೇಳ್ತಿರ್ತೀನಿ ಇವತ್ತು ನಾನು ನಿಮಗೆ. ಯಾಕಂದ್ರೆ ನೀವೆಲ್ಲರೂ ಶಾಣ್ಯಾರದ್ರಿ. ಶಾಣ್ಯಾರ ಮುಂದೆ ಏನು ಹೇಳಬೇಕಂತ ತಿಳ್ಕೊಂಡು ನಾ ಏನು ಹೇಳಿಲ್ಲ. ಯಾಕಂದ್ರೆ ಪೂಜ್ಯ ಗುರುಗಳವರ ಸನ್ನಿಧಿಯೊಳಗೆ ನೀವು ಪಳಗಿದಂಥವರಾಗಿರಿ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ರಿ. ಸಣ್ಣ ಮಕ್ಕಳು ಶಾಲೆಗೆ ಹೋಗುವಾಗ ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗ್ರಿ. ನಿಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗ್ರಿ. ಯಾಕಂದರೆ ಒಬ್ಬ ಕುಡುಕ ಅಪ್ಪ ಇದ್ರೂ ಕೂಡ ಮಗ ಹೋಗಿ ನಮಸ್ಕಾರ ಮಾಡಿದಂದ್ರೆ ಒಮ್ಮೆ ಬಿಡ್ತಾನೆ, 2 ಸರಿ ಬಿಡ್ತಾನೆ, 3ನೇ ಸರಿ ಅವ ವಿಚಾರ ಮಾಡ್ತಾನೆ. ಏನಂತ, ನನ್ನ ಮಕ್ಕಳು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾರೆ, ನಾನು ಕೆಟ್ಟ ಹಾದಿಯನ್ನು ನಡೆದ್ರೆ ನನಗೆ ದೇವರು ಮೆಚ್ಚುವುದಿಲ್ಲ, ನಾನು ಕೂಡ ಕುಡಿಯೋದನ್ನು ಬಿಡಬೇಕು ಅಂತ ಅವ ಬಿಡ್ತಾನೆ. ನಮ್ಮ ಅಪ್ಪ ಕುಡಿತಾನೆ ಯಾಕಂತ ನೀವು ಯಾರು ಅನ್ಬೇಡ್ರಿ, ಬಿಡ, ಅವನಿಗೆ ಮೊದಲು ನಮಸ್ಕಾರ ಮಾಡ್ರಿ. ಇಂದಿಲ್ಲ ನಾಳೆ ಅವನಿಗೆ ಬದಲಾವಣೆ ಆಗ್ತದೆ. ಬದಲಾವಣೆ ಹಾದಿಯನ್ನು ತರಬೇಕಾಗ್ತದೆ. ಅದಕ್ಕೆ ಜೀವನ ಬಹಳ ಅಮೂಲ್ಯವಾಗಿದೆ. ಅದಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಕಾಯವನ್ನು ಸುಮ್ಮನೆ ಕಾಯವನ್ನು ಕೆಡಿಸಲಾಗದು ಅಂತ ನಿಜಗೊಂಡ್ರು ಹೇಳ್ತಾರೆ. ಅದಕ್ಕೆ ನಮ್ಮ ಕಾಯವನ್ನು ಕೆಡಿಸಿಕೊಳ್ಳದಂಗೆ ಆ ಅಚ್ಚುಕಟ್ಟಾದ ಸಂಸ್ಕಾರವನ್ನು ನಡೆಸಿಕೊಂಡು ಹೋಗೋಣ ಎಂಬತಕ್ಕಂಥ ಮಾತಿನೊಳಗೆ ಹೇಳಿದರೆ, ನಾನು ಏನಾದರೂ ಮಾತಾಡ್ತಕ್ಕಂಥ ಮಾತಿನೊಳಗೆ ಏನಾದರೂ ಲೋಪದೋಷಗಳಿದ್ದರೆ ಪೂಜ್ಯರು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕಂತ ತಿಳ್ಕೊಂಡು 2 ಮಾತುಗಳನ್ನು ಹೇಳ್ತಾರೆ.